ಸ್ನೇಹಿತರೆ, ಈ ಹಿಂದಿನ ಅವಧಿಯಲ್ಲಿ ನಾವು ಸೆಷನ್ನಲ್ಲಿ ಕುಂಕುಮ ಭೂಮಿ ಕವಿತೆಯ ರಚನೆಕಾರರಾದ ಕನ್ನಡದ ಪ್ರೇಮ ಕವಿ, ದಾಂಪತ್ಯ ಕವಿ ಎಂದೇ ಕರೆದುಕೊಂಡಂತಹ KS ನರಸಿಂಹಸ್ವಾಮಿಯವರ ಪರಿಚಯವನ್ನು ಮಾಡಿಕೊಂಡ್ವಿ. ಈಗ ನಾವು ಅವರ ಒಂದು ಪ್ರಾತಿನಿಧಿಕ ಕವಿತೆಯಾದಂತಹ ಕುಂಕುಮ ಭೂಮಿ ಕವಿತೆಯ ವಿಶ್ಲೇಷಣೆಯನ್ನ ನೋಡ್ತಾ ಹೋಗೋಣ. ಈ ಕುಂಕುಮ ಭೂಮಿ ಕವಿತೆ ಏನಿದೆ, ಇದು 1960ರಲ್ಲಿ ರಚನೆ ಮಾಡಿದ್ದು. ಈ ಕವಿತೆಯನ್ನ ತೆರೆದ ಬಾಗಿಲು ಕವನ ಸಂಕಲನದಲ್ಲಿ ಸೇರಿಸಲಾಗಿದೆ. ಹಿಂದಿನ ಅವರ ಸಂಕಲನಗಳಲ್ಲಿ ಪ್ರಕಟವಾದಂತಹ ಭೂಮಿಗೀತಕ್ಕೆ ಸಂಬಂಧಿಸಿರುವಂತಹ ಕವಿತೆ ಇದಾಗಿದೆ. ಭೂಮಿಯ ಬಗೆಗಿನ KS ನರಸಿಂಹಸ್ವಾಮಿಯವರ ಅದಮ್ಯವಾದಂತಹ ಪ್ರೀತಿ ಈ ಕವಿತೆಯಲ್ಲೂ ಕೂಡ ಪ್ರಕಟವಾಗಿದೆ ಅಂತ ಓದುಗರಿಗೆ ಮೇಲ್ನೋಟಕ್ಕೆ ಅನಿಸುವಂಥದ್ದು. ಭೂಮಿಗೆ ಇರುವಂತಹ ನೂರಾರು ಆಯಾಮಗಳು ಅದು ಗ್ರಹಿಸಿದಷ್ಟು, ಚಿಂತಿಸಿದಷ್ಟು ಹೊಸತಾಗಿಯೇ ತೋರುವಂಥದ್ದು. ಭೂಮಿ ಬಗೆಗಿನ ಆಯಾಮಗಳೇ ಹಾಗೆ. ನಾವು ಯೋಚಿಸ್ತಾ ಹೋದ ಹಾಗೆ, ಚಿಂತಿಸ್ತಾ ಹೋದ ಹಾಗೆ, ಗ್ರಹಿಸ್ತಾ ಹೋದ ಹಾಗೆ ಅದರ ಆಯಾಮಗಳು ವ್ಯಾಪ್ತವಾಗ್ತಾ ಹೋಗ್ತವೆ, ವಿಸ್ತರಿಸಿಕೊಳ್ತಾ ಹೋಗ್ತವೆ. KS ನರಸಿಂಹಸ್ವಾಮಿಯವರು ಇಂತಹ ಭೂಮಿಯನ್ನ ತಾಯಿ, ಮಾಯೆ ಎಂದೆಲ್ಲ ಸಂಬೋಧಿಸ್ತಾರೆ. ದೇವರನ್ನ ನಿರಾಕರಿಸಿ ತಾನು ವಸುಂಧರೆಯ ಮಗ ಎನ್ನುವಂತಹ ಹಂಬಲವನ್ನ ಮನುಷ್ಯ ತಾಳಬೇಕಾದಂತಹ ಅಗತ್ಯತೆಯನ್ನ ಕವಿ ಈ ಕವಿತೆಯಲ್ಲಿ ಪ್ರತಿಪಾದಿಸ್ತಾರೆ. ಭೂಮಿ ಎನ್ನುವುದು ಮನುಷ್ಯನ ಬದುಕಿನ ಅಸ್ತಿತ್ವದ ಮೊದಲ ಆಯಾಮ. ಹೀಗೆ ಮನುಷ್ಯನ ಬದುಕಿನ ಅಸ್ತಿತ್ವದ ಮೊದಲ ಆಯಾಮವಾಗಿರುವಂತಹ ಈ ಭೂಮಿಯನ್ನ ಕುರಿತು ಇಂತಹ ಖಚಿತವಾದಂತಹ ನಿಲುವನ್ನು ತಾಳ್ಬೇಕಾದಂತಹ ಅನಿವಾರ್ಯತೆಯನ್ನ ಕವಿ ಮತ್ತೆ ಮತ್ತೆ ಸ್ಪಷ್ಟೀಕರಿಸ್ತಾ ಹೋಗ್ತಾರೆ ಈ ಕವಿತೆಯ ಉದ್ದಕ್ಕೂ. ಅವರ ಈ ಗಟ್ಟಿಯಾದಂತಹ ನಿಲುವಿಗೆ ಸಂಬಂಧಿಸಿದ್ದೇ ಈ ಕುಂಕುಮ ಭೂಮಿ. ಇದರಲ್ಲೂ ಕೂಡ ಆ ನಿಲುವನ್ನೇ ಅವರು ದಾಖಲಿಸ್ತಾ ಹೋಗಿದ್ದಾರೆ ಎನ್ನುವಂಥದ್ದು. ಭೂಮಿಯನ್ನ ಕುರಿತಂತಹ KS ನರಸಿಂಹಸ್ವಾಮಿಯವರ ಕವಿತೆಗಳಲ್ಲಿ ಬಹುಮುಖ್ಯವಾದಂತಹ ಈ ಕುಂಕುಮ ಭೂಮಿ ಕವನವನ್ನ ಗೋಪಾಲಕೃಷ್ಣ ಅಡಿಗರ ಭೂತ ಕವನದೊಂದಿಗೆ ಇಟ್ಟು ನೋಡಿ ವಿಮರ್ಶಿಸುವಂತಹ ಪ್ರಯತ್ನವನ್ನ ವಿಮರ್ಶಕರು ಮಾಡ್ತಾ ಹೋಗಿರುವಂಥದ್ದನ್ನು ನಾವು ಕಾಣ್ತೇವೆ. ಅಡಿಗರ ಕವಿತೆಯೊಂದಿಗೆ KSನ ಅವರ ಈ ಕವಿತೆ ತಾತ್ವಿಕವಾದ ಮುಖಾಮುಖಿಯನ್ನು ನಡೆಸ್ತದೆ ಎನ್ನುವುದು ಅವುಗಳಲ್ಲಿ ಒಂದು ವಾದ. ಅದು ತಾತ್ವಿಕವಾದಂತಹ ಮುಖಾಮುಖಿಯನ್ನು ನಡೆಸುತ್ತೆ. ಯಾರ ಕವಿತೆಯ ಜೊತೆಗೆ? ಗೋಪಾಲಕೃಷ್ಣ ಅಡಿಗರ ಕವಿತೆಯ ಜೊತೆಗೆ. ಅವರು ನವ್ಯದಲ್ಲಿ ಕಾವ್ಯ ರಚನೆಗೆ ಇಳಿದಂಥವರು. ಇವರು ನವೋದಯದಲ್ಲಿ ಕಾವ್ಯ ರಚನೆಗೆ ಇಳಿದವರು, ಆರಂಭವನ್ನ ಮಾಡಿದಂಥವರು. ಆದರೆ ಅವರ ಭೂತ ಕವಿತೆಯನ್ನ ತಾತ್ವಿಕವಾಗಿ ಮುಖಾಮುಖಿ ಆಗಿಸುತ್ತೆ ಈ ಕವಿತೆ, ಅದಕ್ಕಾಗಿ ರಚನೆ ಮಾಡಿದ್ದಾರೆ ಅಂತ ಹೇಳಿ ಒಂದು ಬಗೆಯ ವಾದ ಇದೆ. ಅದನ್ನ DR ನಾಗರಾಜ್ ಅವರು ಕೂಡ ಒಪ್ಪಿಕೊಳ್ತಾರೆ. ಅವರು ಕೂಡ ತಮ್ಮ ವಿಮರ್ಶೆಯಲ್ಲಿ ಅದನ್ನೇ ಹೇಳ್ತಾ ಹೋಗ್ತಾರೆ. ಆದರೆ ಈ ವಿಚಾರವನ್ನ KS ನರಸಿಂಹಸ್ವಾಮಿ ಅವರು ಸ್ವತಃ ತಾವೇನೆ ಅದನ್ನ ನಿರಾಕರಿಸ್ತಾರೆ. ಆದರೆ ಒಂದೇ ವಸ್ತುವಿನ ಇಬ್ಬರು ಶ್ರೇಷ್ಠ ಕವಿಗಳನ್ನ ತೂಗಿ ನೋಡುವಂಥದ್ದು ಒಂದು ಮಹತ್ವವಾದಂತಹ ವಿಮರ್ಶೆಯ ಕಾರ್ಯ ಎನ್ನುವುದನ್ನ ನಾವ್ಯಾರು ಅಲಗಳೆಯೋಕ್ಕಾಗಲ್ಲ ಅನ್ನೋದು ಕೂಡ ನಿರ್ವಿವಾದದ ಸಂಗತಿ. ಹಾಗೆ ಇಟ್ಟು ನೋಡಬಹುದು ಎನ್ನುವಂಥದ್ದು. ಇಲ್ಲಿ DR ನಾಗರಾಜ್ ಅವರು ಮತ್ತೆ ಇವರ ಈ ಕವಿತೆಗೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ವಿಮರ್ಶಕರು, ಸಾಹಿತಿಗಳು ಏನ್ ಹೇಳಿದ್ದಾರೆ ಅನ್ನೋದನ್ನ ನಾವು ಒಂದು ಸರಿ ನೋಡ್ಕೊಳ್ಬೇಕಾಗತ್ತೆ. ಆ ಕವಿತೆಯನ್ನು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಅವರ ಬಗ್ಗೆ ಏನ್ ಹೇಳಿದ್ದಾರೆ ಅನ್ನುವಂಥ ವಿಚಾರವನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಅಡಿಗರನ್ನ ಒಂದ್ ಕಡೆ ಇಟ್ಟು, ನರಸಿಂಹಸ್ವಾಮಿ ಅವರನ್ನ ಒಂದ್ ಕಡೆ ಇಟ್ಟು, ಅಥವಾ ಎದುರು ಬದುರು ಆಗಿಸ್ಬಿಟ್ಟು ಹೇಗೆ ನೋಡ್ತಾ ಹೋಗಿದ್ದಾರೆ. ಅನಂತಮೂರ್ತಿ ಅವರು ಹೇಳ್ತಾರೆ,
ಅಡಿಗರದ್ದು ಗಣಿಗಾರನ ಕೆಲಸ ಆದರೆ ನರಸಿಂಹಸ್ವಾಮಿಯವರದು ಬೇಸಾಯದ ಕೆಲಸ. ಕೃಷಿ ಕಾಯಕದಲ್ಲಿ ನಂಬಿಕೆಯನ್ನು ಇಟ್ಕೊಂಡಿರುವಂತಹ ಕವಿ ಕೆ.ಎಸ್. ನರಸಿಂಹಸ್ವಾಮಿಯವರು. ಬದುಕನ್ನ, ಈ ನೆಲವನ್ನ ಗಾಢವಾಗಿ ಪ್ರೀತಿಸಿದವರು. ನೆಲವನ್ನೇ ದೇವರು ಅಂತ ಅಂದುಕೊಂಡವರು ಕೆ.ಎಸ್. ನವರು. ಆದರೆ ಅಡಿಗರು ನೆಲದಲ್ಲಿ ಕಾಲಿಟ್ಟು ಆಕಾಶಕ್ಕೆ ಕೈಚಾಚಿದಂತಹ ಕವಿ ಅಂತ ಹೇಳಿ ವ್ಯಾಖ್ಯಾನಿಸ್ತಾರೆ ಡಾಕ್ಟರ್ ಯು.ಆರ್. ಅನಂತಮೂರ್ತಿಯವರು. ನರಹಳ್ಳಿಯ ಸುಬ್ರಹ್ಮಣ್ಯ ಅವರು ಕೂಡ ಈ ವಿಚಾರಕ್ಕೆ ಅಥವಾ ಅನಂತಮೂರ್ತಿಯವರ ಹಾಗೇನೆ ಇವರಿಬ್ಬರನ್ನ ಮುಖಾಮುಖಿಯಾಗಿಸ್ತಾರೆ. ಕನ್ನಡದಲ್ಲಿ ಅಡಿಗರದು ಒಂದು ಮಾದರಿಯಾದರೆ ಕೆ.ಎಸ್. ನರಸಿಂಹಸ್ವಾಮಿ ಅವರದು ಮತ್ತೊಂದು ಮಾದರಿ. ಯಾವುದೇ ಚಳುವಳಿಗೆ ಸೇರದ ಕೆ.ಎಸ್. ನರಸಿಂಹಸ್ವಾಮಿಯವರು ನವ್ಯದ ಪ್ರಖರ ಪ್ರತಿಭೆಯಾಗಿರುವ ಅಡಿಗರ ಜೊತೆ ಕಾವ್ಯದ ಮೂಲಕವೇ ವಾಗ್ವಾದವನ್ನು ಮಾಡಿದ್ರು, ಕಾವ್ಯದ ಮೂಲಕವೇ ವಾಗ್ವಾದವನ್ನು ನಡೆಸಿದ್ರು ಅಂತ ಹೇಳಿ ನರಹಳ್ಳಿಯವರು ಹೇಳ್ತಾರೆ. ಹೀಗೆ ಕೆ.ಎಸ್. ನರಸಿಂಹಸ್ವಾಮಿಯವರನ್ನ ಮತ್ತು ಅಡಿಗರನ್ನ ಮುಖಾಮುಖಿಯಾಗಿಸುವಂಥದ್ದನ್ನು ನಾವು ಇಲ್ಲಿ ಕಾಣ್ತಾ ಹೋಗ್ತೇವೆ. ಕುಂಕುಮ ಭೂಮಿ ಕವಿತೆಯಲ್ಲೂ ಕೂಡ ಇಂಥ ಒಂದು ಮುಖಾಮುಖಿಯೇ ಪ್ರಕಟವಾಗಿದೆ ಅನ್ನೋದನ್ನ ಅನೇಕ ಜನ ವಿಮರ್ಶಕರು ಹೇಳ್ತಾ ಹೋಗಿರುವಂಥದ್ದನ್ನು ಕಾಣ್ತೇವೆ. ನಾನು ಮೊದಲೇ ದಾಖಲಿಸಿದ ಹಾಗೆ ಡಿ.ಆರ್. ನಾಗರಾಜ್ ಅವರು ಕೂಡ ಆ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದನ್ನ ಕಾಣ್ತಾ ಹೋಗ್ತೇವೆ ಎನ್ನುವಂಥದ್ದು. ಅದರಿಂದಾಗಿ ಈ ವಿಚಾರಗಳ ಹಿನ್ನೆಲೆಯಲ್ಲಿ ನಾವು ಈ ಕವಿತೆಯನ್ನ ಗಮನಿಸಬೇಕಾಗತ್ತೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಡಿ.ಆರ್. ನಾಗರಾಜ್ ಅವರ ಅಭಿಪ್ರಾಯ ಬಹಳ ಮುಖ್ಯ. ಯಾಕಂದ್ರೆ ಅವರೊಬ್ಬ ಖ್ಯಾತ ವಿಮರ್ಶಕರು. ಅವರು ಕೂಡ ಕೆ.ಎಸ್.ನ ಮತ್ತು ನವ್ಯದ ಪ್ರಖರ ಪ್ರತಿಭೆಯಾದಂತಹ ಗೋಪಾಲಕೃಷ್ಣ ಅಡಿಗರನ್ನ ಎದುರು ಬದರಿಟ್ಟು ಅವರ ಸಾಹಿತ್ಯವನ್ನು ಮುಖಾಮುಖಿಯಾಗಿಸ್ತಾನೆ. ಅವರು ಗೋಪಾಲಕೃಷ್ಣ ಅಡಿಗರಿಗೆ ಈ ಕವಿತೆಯ ಮೂಲಕವಾಗಿ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ರು, ಒಂದು ತಾತ್ವಿಕವಾದಂತಹ ವಾದವನ್ನು ಮಾಡಿದ್ರು ಕವಿತೆಯ ಮೂಲಕ ಅನ್ನೋ ವಿಚಾರವನ್ನ ಹೇಳ್ತಾರೆ. ಅಡಿಗರು ಮತ್ತೆ ಕೆ.ಎಸ್. ನರಸಿಂಹಸ್ವಾಮಿಯವರ ಒಂದು ಸಾಹಿತ್ಯಿಕ ವಾಗ್ವಾದ ಈ ಒಂದು ಪ್ರಾತಿನಿಧಿಕ ಕವಿತೆಯನ್ನ ಆವರಿಸಿಕೊಂಡಿದೆ ಅಂತೇಳಿ ಹೇಳ್ತಾರೆ. ಈ ಪದ್ಯ ಭಾಗ ಏನಿದೆ ಕುಂಕುಮ ಭೂಮಿ, ಈ ಪದ್ಯ ಭಾಗ ಭೂಮಿ ಮತ್ತು ಮನುಷ್ಯನ ಸಂಬಂಧದ ಚರ್ಚೆಯನ್ನ ಒಳಗೊಂಡಿದೆ. ಅಲ್ಲಿ ಹೇಳ್ತಾರೆ, ಅಗೆದಾಗ ನಕ್ಕದ್ದು ನುಣುಪು ಕುಂಕುಮ ಭೂಮಿ, ಗುದ್ದಲಿಯ ಕೆಲಸ ಅಲ್ಲೇ ನಿಂತಿದೆ. ಅಗೆದಾಗ ನಕ್ಕದ್ದು ನುಣುಪು ಕುಂಕುಮ ಭೂಮಿ, ನುಣುಪು ಕುಂಕುಮ ಭೂಮಿ ಅಗೆದಾಗ ನಕ್ಕದ್ದು, ಆದರೆ ಗುದ್ದಲಿಯ ಕೆಲಸ ಅಲ್ಲೇ ಉಳಿದಿದೆ. ಅಂದ್ರೆ ಇನ್ನು ಆಗಬೇಕಾದ್ದು ಬಹಳ ಇದೆ ಎನ್ನುವಂತ, ಇನ್ನು ಕೆಲಸ ಆಗ್ಬೇಕಾಗಿದೆ ಎನ್ನುವಂತ ವಿಚಾರವನ್ನ ಹೇಳ್ತಾರೆ. ಇಲ್ಲಿ ಕಾವ್ಯ ಶೈಲಿಯನ್ನ ನವೋದಯದಿಂದ ನವ್ಯಕ್ಕೆ ಬದಲಾಯಿಸಿಕೊಂಡಂತಹ ಕೆ.ಎಸ್. ನರಸಿಂಹಸ್ವಾಮಿಯವರು ನಿತ್ಯ ಜೀವನದ ಸಾಮಾನ್ಯ ಸುಖ ದುಃಖಗಳನ್ನು ಬರೆಯುವಂತಹ ಈ ಕವಿ ಆಳಕ್ಕೆ ಅಗೆಯುವುದಿಲ್ಲ ಎನ್ನುವಂತಹ ದೂರುಗಳಿಗೆ ಒಬ್ಬ ಬೇಸಾಯಗಾರನಾಗಿ ಭೂಮಿಯನ್ನ ಬಗೆಯುವವನಿಗೆ ಫಲವತ್ತಾದ ಕುಂಕುಮ ಭೂಮಿಗಿಂತ ಆಳವಾದದ್ದು ಬೇಕಾಗಿಲ್ಲ, ಹಾಗಾಗಿ ಕೆಲಸ ಅಲ್ಲಿಗೆ ನಿಂತಿದೆ ಅಂತ ಹೇಳಿ ಅವರು ಹೇಳ್ತಾರೆ. ಓಕೆ, ನವೋದಯವನ್ನು ಹೇಗೆ ನವೋದಯದ ಆ ಚಳುವಳಿ ಅಥವಾ ನವೋದಯದ ಆಶಯಗಳನ್ನು ಹೇಗೆ ಸಮರ್ಥಿಸಿಕೊಳ್ತಾರೆ ಎನ್ನುವಂಥದ್ದನ್ನು ನಾವು ಇಲ್ಲಿ ಕಾಣ್ತೇವೆ. ಈ ಕವಿತೆಯಲ್ಲಿ ಕೆ.ಎಸ್. ನರಸಿಂಹಸ್ವಾಮಿಯವರು ಮೊದಲಲ್ಲಿ ಆ ಭೂಮಿಯ ಸಮೃದ್ಧಿಯನ್ನು ಹೇಳ್ತಾ ಹೋಗ್ತಾರೆ. ಅವರು ಹೇಳ್ತಾ ಹೋಗ್ತಾರೆ. ಆಮೇಲೆ ಎರಡನೇ ಭಾಗದಲ್ಲಿ ಅವರು ಭೂಮಿಯನ್ನ ಭೋಗಿಸಿದ ಪ್ರಭುತ್ವ ಮತ್ತು ಧರ್ಮದ ಬಗೆಗೆ ಚಿಂತನೆಯನ್ನ ಮಾಡುತ್ತಾರೆ. ಮುಂದುವರೆದಂತೆ 5ನೇ ಭಾಗದವರೆಗೂ ಅವರು ಸೃಜನಶೀಲತೆಯನ್ನು ಕುರಿತು ಚರ್ಚೆ ಮಾಡ್ತಾ ಹೋಗ್ತಾರೆ. ಕಾವ್ಯ ಎನ್ನುವುದು ಒಂದು ಕೃಷಿಯೂ ಹೌದು, ಹಾಗೆಯೇ ಅದು ಕಾವ್ಯದ ಸೃಷ್ಟಿಯೂ ಹೌದು. ಕಾವ್ಯ ಎನ್ನುವುದು ಕಾವ್ಯ ಕೃಷಿ ಕೂಡ ಹೌದು, ಹಾಗೇನೆ
ಕಾವ್ಯ ಸೃಷ್ಟಿಯೂ ಕೂಡ ಹೌದು. ಕೃಷಿಕನ ಕೆಲಸವನ್ನ ಗಂಡು ಹೆಣ್ಣಿನ ಮಿಲನಕ್ಕೆ ಈ ಕವಿತೆಯಲ್ಲಿ ಹೋಲಿಸ್ತಾರೆ. ಕೃಷಿಕನ ಕೆಲಸವನ್ನ ಗಂಡು ಹೆಣ್ಣಿನ ಮಿಲನಕ್ಕೆ ಒಂದು ಹೋಲಿಕೆಯನ್ನ ಮಾಡ್ತಾ ಹೋಗ್ತಾರೆ. ಆಧುನಿಕ ಕನ್ನಡ ಕಾವ್ಯದಲ್ಲಿ ಮಾನವತಾ ಉದಾರವಾದದ ಅತ್ಯುನ್ನತ ಪ್ರತಿನಿಧಿ KS ನರಸಿಂಹಸ್ವಾಮಿ ಅಂತೇಳಿ DR ನಾಗರಾಜ್ ಅವರು ಹೇಳ್ತಾರೆ. ಇನ್ನೊಂದ್ಸರಿ ಹೇಳೋದಾದ್ರೆ, ಆಧುನಿಕ ಕನ್ನಡ ಕಾವ್ಯದಲ್ಲಿ ಮಾನವತಾ ಉದಾರವಾದದ ಅತ್ಯುನ್ನತ ಒಂದು ಪ್ರತಿನಿಧಿ ಅಂತ ಹೇಳಿದ್ರೆ KS ನರಸಿಂಹಸ್ವಾಮಿ ಅವರು. ಇದು DR ನಾಗರಾಜ್ ಅವರು ಹೇಳುವಂತ ಮಾತು. ಹಾಗಾಗಿ ಸಾಮಾಜಿಕ ಹಂತದಲ್ಲಿ ಉದಾರವಾದದ ಸತ್ಯವಾದ ತಾಳ್ಮೆ ಕಾವ್ಯದಲ್ಲಿ ಜೀವನ ಪ್ರೀತಿಯ ರೂಪು ತಳೆಯುತ್ತಾ ಹೋಗುವಂಥದ್ದನ್ನ ನಾವು ಕಾಣ್ತಾ ಹೋಗ್ತೇವೆ. ಹಾಗಾಗಿ ಅವರ ಕಾವ್ಯದಲ್ಲಿ ಜೀವನ ಪ್ರೀತಿಯಾಗಿ ಅವರ ಉದಾರವಾದದ ಸತ್ಯದ ತಾಳ್ಮೆ ಕಾವ್ಯಗಳಲ್ಲಿ ರೂಪು ತಡಿತಾ ಹೋಗುವಂಥದ್ದನ್ನ ನಾವು ಕಾಣ್ತಾ ಹೋಗ್ತೇವೆ. ಆಮೇಲೆ ಮುಂದುವರಿದ ಹಾಗೆ ಕವಿತೆಯಲ್ಲಿ 5, 6, 7, 8ನೆಯ ಚರಣಗಳಲ್ಲಿ ಏನಾಗುತ್ತೆ, ನುಡಿಗಳಲ್ಲಿ ಅಂದ್ರೆ ಇತಿಹಾಸಕ್ಕೆ ಕೂಡಿಕೊಂಡಂತಹ ಒಂದು ವೀರ್ಯವಂತರ ವರ್ಣನೆಯನ್ನ ಕೊಡ್ತಾ ಹೋಗ್ತಾರೆ. 9ನೆಯ ಚರಣದಲ್ಲಿ ಜೀವನ ಸೃಷ್ಟಿಯ ಕಾಸ್ಮಿಕ್ ಸಂಭೋಗ ಕಲ್ಪನೆಯನ್ನ ನಾವು ಅಲ್ಲಿ ನೋಡಬಹುದು. ಆಕಾಶ ಮತ್ತು ಚೈತನ್ಯ, ನೀರು ಮತ್ತೆ ಮಣ್ಣು, ಇವುಗಳ ಒಂದು ಮಿಲನದಿಂದ ಜೀವ ಸೃಷ್ಟಿಯಾಯಿತು ಎನ್ನುವಂತಹ ವೈಜ್ಞಾನಿಕ ಚಿಂತನೆಯನ್ನ ನಾವು ಇಲ್ಲಿ ಕಾಣ್ತಾ ಹೋಗ್ತೇವೆ. ಹೀಗೆ ಕವನ ಒಂದು ಅತ್ಯುತ್ತಮವಾದಂತಹ ಭೂಮಿಕೆಯಾಗಿದ್ದು ಮನುಷ್ಯನ ಕ್ರಿಯಾಶೀಲತೆಯನ್ನ ಈ ಕವಿತೆ ತೋರಿಸ್ಕೊಡತ್ತೆ ಎನ್ನುವಂಥದ್ದನ್ನ DR ನಾಗರಾಜ್ ಅವರು ಹೇಳ್ತಾ ಹೋಗುವಂಥದ್ದನ್ನ ಕಾಣ್ತಾ ಹೋಗ್ತೇವೆ. ಹೀಗೆ ಈ ಕವಿತೆ ಹೇಗೆ ಅಡಿಗರು ಮತ್ತೆ KS ನರಸಿಂಹಸ್ವಾಮಿಯವರ ಒಂದು ತಾತ್ವಿಕ ವಾಗ್ವಾದದ ರೂಪ ಆಗಿದೆ. ಈ ಕವಿತೆಯ ಮೂಲಕವಾಗಿ ಅವರು ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಎನ್ನುವಂತ ವಿಚಾರವನ್ನ ಹೇಳುವಂಥದ್ದನ್ನ ನಾವು ಕಾಣ್ತೇವೆ. ಇಲ್ಲಿ ನೋಡಿ, ಈ ಮೊದಲನೇ ನುಡಿ ಏನಿದೆ ಅದನ್ನ ನೋಡೋದಾದ್ರೆ, ಅಗೆದಾಗ ನಕ್ಕದ್ದು ನುಣುಪು ಕುಂಕುಮ ಭೂಮಿ, ಗುದ್ದಲಿಯ ಕೆಲಸ ಅಲ್ಲಿಗೆ ನಿಂತಿದೆ, ಪಂಚಾಂಗದಂತೆ ಮಳೆಯೂ ಬಿತ್ತು, 10 ಹನಿ ಬೆವರಿಳಿದು ಬೊಗಸೆ ಹಾಗೂ ತುಂಬಿದೆ. ಎರಡನೇ ನೋಡಿ ನುಡಿಯನ್ನ, ಸರದಿ ಬದಲಾಯಿಸುವ ಕುದುರೆಯಾಳಿನ ನೆರಳು, ಮುಗಿದ ಅರಮನೆಯಲ್ಲಿ ರಾಜ ಟಿವಿ, ದೇಗುಲದ ಗೋಪುರದ ತನಕ ಹಬ್ಬಿದ ಮರಳು, ಹೂತ ಕಣ್ಣಿನ ಮುಂದೆ ಸೊನ್ನೆ ಬೀದಿ, ಹೂತ ಕಣ್ಣಿನ ಮುಂದೆ ಸೊನ್ನೆ ಬೀದಿ. ನೋಡಿ, ಭೂಮಿ ಮತ್ತು ಮನುಷ್ಯರ ನಡುವಿನ ಸಂಬಂಧಗಳು ವೈಯಕ್ತಿಕ ಮತ್ತು ಅವಲಂಬಿತ ಎರಡರ ನೆಲೆಯಿಂದನೂ ಕೂಡ ಇದ್ದೇ ಇದೆ. ಮನುಷ್ಯ ಮತ್ತು ಭೂಮಿಯ ಸಂಬಂಧ ಅವಲಂಬಿತ ನೆಲೆಯಿಂದ ಮತ್ತು ವೈಯಕ್ತಿಕ ನೆಲೆಯಿಂದ, ಹೀಗೆ ಎರಡೂ ನೆಲೆಗಳಿಂದನೂ ಕೂಡ ಅವುಗಳ ನಡುವೆ ಒಂದು ಸಂಬಂಧ, ಅನನ್ಯತೆ ಇದೆ. ಒಂದೇ ಒಂದು ಮಾತಿನಲ್ಲಿ ಸ್ಪಷ್ಟಪಡಿಸೋದಾದ್ರೆ, ಭೂಮಿ ಬೇಕಿದ್ದೆಲ್ಲವನ್ನೂ ನೀಡುವಂತ ಒಂದು ಆಕಾರ ಅಲ್ವಾ, ಬೇಕಿದ್ದ ಎಲ್ಲವನ್ನು ನೀಡುವಂತ ಒಂದು ಆಕಾರ, ಒಂದು ಗಣಿಯನ್ನು. ಆದರೆ ಅದನ್ನು ದಕ್ಕಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಮನುಷ್ಯ ಸಾಹಸದ ಶ್ರಮ ಪಡಲೇಬೇಕಾದಂಥ ಒಂದು ಅನಿವಾರ್ಯತೆ ಇದ್ದೇ ಇದೆ ಅಲ್ವಾ. ಇದೆ, ಎಲ್ಲ ಆಕಾರವಾಗಿದೆ ಭೂಮಿ, ಎಲ್ಲವನ್ನೂ ಮನುಷ್ಯ ಏನು ದಕ್ಕಿಸ್ಕೊಳ್ಬೋದು ಅದೆಲ್ಲ ಒದಗಿಸತ್ತೆ. ಆದರೆ ಅದನ್ನು ಪಡೆದುಕೊಳ್ಳುವುದಕ್ಕೆ ಮನುಷ್ಯ ಸಾಹಸವನ್ನು ಮಾಡಬೇಕು ಮತ್ತೆ ಶ್ರಮವನ್ನು ಪಡಲೇಬೇಕು ಎನ್ನುವಂಥದ್ದನ್ನು ನಾವು ಕಾಣ್ತೇವೆ. ಈ ವಿಚಾರವನ್ನೇ ಕವಿತೆಯಲ್ಲಿ ಸ್ಪಷ್ಟಪಡಿಸ್ತಾ ಹೋಗುತ್ತೆ ಎನ್ನುವಂಥದ್ದು. ನೋಡಿ, ಅಲ್ಲಿ ಹೇಳ್ತಾರೆ, ಅಗೆದಾಗ ನಕ್ಕದ್ದು ನುಣುಪು ಕುಂಕುಮ ಭೂಮಿ. ನಂತರ ಏನು ಹೇಳ್ತಾರೆ, ಗುದ್ದಲಿಯ ಕೆಲಸ ಅಲ್ಲಿಗೆ ನಿಂತಿದೆ, ಗುದ್ದಲಿ ಕೆಲಸ ಅಲ್ಲಿಗೆ ನಿಂತುಕೊಂಡಿದೆ. ಆದರೆ ನಾವಿನ್ನೂ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಸಾಹಸವನ್ನ, ಶ್ರಮವನ್ನ ಮುಂದುವರಿಸಬೇಕು ಎನ್ನುವಂತ ವಿಚಾರವನ್ನ ಹೇಳ್ತಾರೆ. ಈ ಮಾತಿನಲ್ಲಿ ಸ್ಪಷ್ಟವಾದಂಥ ಒಂದು ವ್ಯಾಖ್ಯಾನವನ್ನ ಅವರು ಕೊಡ್ತಾರೆ. ಅಷ್ಟಕ್ಕೆ ಗುದ್ದಲಿ ಕೆಲಸ ನಿಲ್ತದೆ, ಅಷ್ಟಕ್ಕೆ ನಿಂತ್ಬಿಡತ್ತೆ ಗುದ್ದಲಿ ಕೆಲಸ. ಆದರೆ ಮನುಷ್ಯ ತನಗೆ ಬೇಕಾದಷ್ಟನ್ನು ದಕ್ಕಿಸಿಕೊಳ್ಳುವಂತಹ ಕರ್ಮಕ್ಕೆ ಇದು ಸಂಬಂಧಿಸಿದ್ದು. ಮತ್ತೆ ಮಳೆ ಬೀಳುವುದು ಪಂಚಾಂಗದಂತೆ ಮಳೆಯೂ ಬಿತ್ತು 10 ಹನಿ. ಪಂಚಾಂಗದ ಹಾಗೆ ಮಳೆ ಬೀಳುತ್ತೆ, ಮಳೆ ಬೀಳೋದು ಕೂಡ ಪಂಚಾಂಗದ ಹಾಗೆ. ಪಂಚಾಂಗದಲ್ಲಿ
ಯಾವ್ಯಾವ ಮಳೆ ಹೇಗೆಲ್ಲ ಬೀಳುತ್ತೆ ಅಂತೇಳಿ ದಾಖಲಿಸಿರ್ತಾರಲ್ಲ, ಹಾಗೆ ಬೀಳುತ್ತೆ ಅಂತ ಏನು ಕವಿ ಹೇಳ್ತಾರೆ. ಹೀಗೆ ಎನ್ನುವಾಗ ಅದು ನಮ್ಮನ್ನು ಮೀರಿದ್ದು ಎನ್ನುವ ನಂಬಿಕೆಗೆ ಸಂಬಂಧಿಸಿದ್ದು. ಮಳೆ ಅನ್ನೋದು ನಮ್ಮನ್ನ ಮೀರಿರುವಂಥದ್ದು ಎನ್ನುವಂಥ ವಿಚಾರಕ್ಕೆ ಸಂಬಂಧಿಸಿದ್ದು. ಆದರೆ ಭೂಮಿ ನೀಡುವಂತಹ ಫಲ ಹಾಗಲ್ಲ, ಅದು ಮೂರ್ತವಾಗಿರುವಂಥದ್ದು. ಅದು ನಮಗೆ ಗೊತ್ತಾಗುತ್ತೆ. ಭೂಮಿ ಫಲ ನೀಡೋದು ಬೀಜವನ್ನ ಬಿತ್ತಿದ ಮೇಲೆ ಅದು ಸಸಿಯಾಗಿ ಬೆಳೆದು ಹೇಗೆ ಫಲ ನೀಡುತ್ತೆ ಅವೆಲ್ಲ ನಮಗೆ ಗೋಚರವಾಗ್ತಾ ಹೋಗುತ್ತೆ. ಆದರೆ ಮಳೆ ಹಾಗಲ್ಲವಲ್ಲ, ಅದು ಪಂಚಾಂಗದ ಹಾಗೆ ನಮ್ಮ ಎಣಿಕೆಗೆ ನಿಲ್ಲುವಂಥದ್ದಲ್ಲ, ನಮ್ಮ ಎಣಿಕೆಗೆ ಮೀರಿರುವಂಥದ್ದು, ನಮ್ಮ ಲೆಕ್ಕಾಚಾರಕ್ಕೆ ಹೊರತಾಗಿರುವಂಥದ್ದು. ಹಾಗಾಗಿ ಮಳೆ ಎನ್ನುವಂಥದ್ದು ಹಾಗೆ ಆದರೆ ಭೂಮಿಯ ವಿಚಾರ ಹಾಗಲ್ಲ. ಅದು ಮನುಷ್ಯನ ಪ್ರಯತ್ನಕ್ಕೆ ತಕ್ಕನಾದಂತಹ ಫಲ ದೊರೆತದೇ. ಬೆವರಿಳಿದು ಬೊಗಸೆ ಹಾಗೂ ತುಂಬಿದೆ. ಬೆವರನ್ನ ಸುರಿಸಿದ್ರೆ ಬೊಗಸೆ ಹಾಗೂ ತುಂಬುತ್ತೆ ಅಲ್ವಾ. ಶ್ರಮಕ್ಕೆ ಪ್ರತಿಫಲ ಇದ್ದೇ ಇರ್ತದೆ, ಫಲ ದೊರೆತೇ ತೀರ್ತದೆ ಎನ್ನುವಂಥ ನಂಬಿಕೆ ಇಲ್ಲಿ ಕವಿ ವ್ಯಕ್ತಪಡಿಸ್ತಾರೆ. ಹೀಗೆ ಕವಿ ತಮ್ಮ ನಿಲುವಿಗೆ ಸಮರ್ಥನೆಯಾಗ್ಬಿಟ್ಟು ಕೃಷಿಯ ಸಂಕೇತವನ್ನು ಇಲ್ಲಿ ಬಳಸ್ಕೊಳ್ತಾ ಇದ್ದಾರೆ. ಅಗೆಯುವ ಕೆಲಸ ಶ್ರಮಕ್ಕೆ ಸಂಬಂಧಪಟ್ಟಿದ್ದು, ಅದಕ್ಕೆ ಪ್ರತಿಫಲ ದೊರಕಿದೆ. ಫಲ ಸಿಕ್ಕಿದಾಗ ಅದಕ್ಕೆ ತೃಪ್ತಿ ಪಡಬೇಕು, ಸಿಕ್ಕಿದ್ದನ್ನ ದಕ್ಕಿಸ್ಕೊಳ್ಬೇಕು ಎನ್ನುವಂತಹ ಸಲಹೆಯನ್ನು ಕೂಡ ಕವಿ ಇಲ್ಲಿ ಓದುಗರಿಗೆ ನೀಡಿರುವಂಥದ್ದನ್ನು ನಾವು ಕಾಣ್ತೇವೆ. ಸರದಿ ಬದಲಾಯಿಸುವ ಕುದುರೆಯಾಳಿನ ನೆರಳು, ಮುಗಿದ ಅರಮನೆಯಲ್ಲಿ ರಾಜ ಟಿವಿ ದೇಗುಲದ ಗೋಪುರದ ತನಕ ಹಬ್ಬಿದ ಮರಳು, ಹೂತ ಕಣ್ಣಿನ ಮುಂದೆ ಸೊನ್ನೆ ಬೀದಿ. ನೋಡಿ, ಸಕಲವನ್ನೂ ನೀಡುವಂತಹ ಭೂಮಿ ಜೊತೆಗೆ ದುರಾಸೆ ಹೊಂದುವುದು ಬೇಕಿಲ್ಲ. ದುರಾಸೆ ಸಲ್ಲದು. ಸಕಲವನ್ನು ಭೂಮಿ ನೀಡುತ್ತೆ, ಆದ್ರೆ ನಾವು ದುರಾಸೆಯನ್ನ ಪಡಬಾರ್ದು. ನಮ್ಗೆ ಎಷ್ಟು ಅಗತ್ಯ ಇದೆಯೋ ಅಷ್ಟನ್ನು ಪಡೆದುಕೊಂಡ ನಂತರ ನಾವು ಅದನ್ನು ನಿಲ್ಲಿಸಬೇಕಾಗತ್ತೆ. ಅದನ್ನು ಕೂಡ ಅವರು ಮುಂದಿನ ಪದ್ಯದಲ್ಲಿ ಹೇಳ್ತಾ ಹೋಗ್ತಾರೆ. ನಾವು ಅದನ್ನು ನಿಲ್ಲಿಸಬೇಕಾಗತ್ತೆ ಎನ್ನುವಂಥದ್ದು. ಆಮೇಲೆ ಬೊಗಸೆ ತುಂಬಿದ್ದಕ್ಕೆ ಭೂಮಿ ನಮಗೆ ಬೇಕಾದ್ದನ್ನು ಕೊಟ್ಟದ್ದಕ್ಕೆ ತೃಪ್ತಿ ಪಡುವಂತಹ ಮನೋಭಾವ ಕೂಡ ನಮಗೆ ಇರಬೇಕು. ನಾವು ತೃಪ್ತಿಯನ್ನ ವ್ಯಕ್ತಪಡಿಸಬೇಕು. ಹೀಗೆ ಕವಿ ಹೇಳುವಾಗ ಮಾನವನ ಪ್ರಯತ್ನದೊಂದಿಗೆ ಪ್ರಕೃತಿಪರವಾದಂತಹ ಮಳೆಯ ಋಣವನ್ನು ನೆನೆಯುವಂತಹ ಹೃದಯವಂತಿಕೆ ಕೂಡ ಇದೆ. ಬಿತ್ತಿದ್ದನ್ನ ಬೆಳೆಯೋದ್ರಲ್ಲಿ ಒಂದು ಸಾಮಾನ್ಯವಾದಂತಹ ನಂಬಿಕೆ ಇದೆ. ತೀರಾ ಅಗತ್ಯವಾದಂತಹ ಅನ್ನವನ್ನ ದೊರಕಿಸಿಕೊಳ್ಳುವಂತಹ ಪ್ರಯತ್ನವೇ ಇಲ್ಲಿ ಪ್ರಧಾನವಾಗುತ್ತೆ. ತೀರಾ ಅಗತ್ಯ ಇರತಕ್ಕಂಥ ಅನ್ನವನ್ನು ದೊರಕಿಸ್ಕೊಳ್ಬೇಕು, ಅದಕ್ಕೆ ನಾವು ಪ್ರಯತ್ನಿಸಬೇಕು. ಭೂಮಿ ಕೊಡತ್ತೆ, ಆದರೆ ಮಳೆ ನಮ್ಮ ಕೈಯಲ್ಲಿ ಇಲ್ಲ ಎನ್ನುವಂಥ ವಿಚಾರ. ಆಮೇಲೆ ಮುಂದೆ ಹೇಳ್ತಾರೆ ನೋಡಿ, ಇದೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ನೆಲದ ನಂಬಿಕೆ ಮತ್ತು ಪ್ರೀತಿಯಿಂದ ಒದಗುವಂಥದ್ದಿದು. ನೆಲದ ಮೇಲಿನ ನಂಬಿಕೆ ಮತ್ತು ಅದರ ಮೇಲೆ ಪ್ರೀತಿ, ಅದರಿಂದ ನಮಗೆ ಅವೆಲ್ಲ ಒದಗ್ತವೆ ಅಲ್ವಾ. ಅದನ್ನೇ ಇಲ್ಲಿ ಹೇಳ್ತಾರೆ ನೋಡಿ, ಸರದಿ ಬದಲಾಯಿಸುವ ಕುದುರೆಯಾಳಿನ ನೆರಳು, ಮುಗಿದ ಅರಮನೆಯಲ್ಲಿ ರಾಜ ಟಿವಿ. ಈ ರಾಜ ಟಿವಿ ಬರೋದಕ್ಕೆ ಕಾರಣ ಏನು? ಭೂಮಿ ಕೊಡುವಂಥದ್ದು ಅಲ್ವಾ. ದೇಗುಲದ ಗೋಪುರದ ತನಕ ಹಬ್ಬಿದ ಮರಳು, ಅದನ್ನು ಕೂಡ ಎಷ್ಟು ಸುಂದರವಾಗಿ ಕವಿ ಹೇಳ್ತಾ ಹೋಗ್ತಾರೆ ನೋಡಿ ಅಲ್ವಾ. ಆ ಮರಳು ಹಬ್ಬಿಕೊಂಡಿದೆ ಎಲ್ಲಿ ತನಕ? ದೇಗುಲದ ಗೋಪುರದ ತನಕ ಹಬ್ಬಿಕೊಂಡಿದೆ. ಆ ಸೊನ್ನೆ ಬೀದಿ ಎನ್ನುವಂಥ ಪದವನ್ನು ಬಳಸ್ತಾರೆ ನೋಡಿ, ಅದು ಕೂಡ ವಿಶೇಷವಾಗಿರುವಂಥದ್ದು. ಹೀಗೆ ಕವಿತೆ ಒಂದನೆಯ ನುಡಿಯಿಂದ ಮುಂದಕ್ಕೆ ಮುಂದುವರೆದ ಹಾಗೆ ಅದೆಲ್ಲ ಹುಡುಕಾಟದ ಹಾದಿಯಲ್ಲಿ ಸಾಗ್ತಾ ಹೋಗುತ್ತೆ. ಇತಿಹಾಸವನ್ನ ಅಲ್ಲಿ ಅವಲೋಕಿಸ್ತಾ ಹೋಗ್ತಾರೆ. ರಾಜತ್ವ ಮತ್ತೆ ಧರ್ಮಗಳು ಈ ಭೂಮಿಯನ್ನ ತಮಗೆ ಅನ್ನಿಸಿದ ಹಾಗೆ ಬಳಸ್ಕೊಂಡದನ್ನು ಕುರಿತು ಈ ಕವಿತೆ ಚಿಂತನೆಯನ್ನ ವ್ಯಕ್ತಪಡಿಸುತ್ತೆ. ನಾನು ಅದನ್ನೇ ಹೇಳಿದ್ನಲ್ಲ, ರಾಜ ಟಿವಿ, ಅರಮನೆಯಲ್ಲಿ ರಾಜ ಟಿವಿ ಎನ್ನುವಂಥದ್ದು ರಾಜತ್ವ, ಪ್ರಭುತ್ವ ಎನ್ನುವಂಥದ್ದು ಭೂಮಿಯನ್ನು ಹೇಗೆ ಬಳಸ್ಕೊಂಡಿದೆ ಅನ್ನೋದನ್ನು ಹೇಳ್ತಾರೆ.
ಹಾಗೆಯೇ ದೇಗುಲದ ಗೋಪುರದ ತನಕ ಹಬ್ಬಿದ ಮರಳು ಅನ್ನೋದಿದೆಯಲ್ಲ, ಇಲ್ಲೂ ಕೂಡ ಧರ್ಮ ಎನ್ನುವಂಥದ್ದು ಭೂಮಿಯನ್ನ ಹೇಗೆ ತನಗನ್ನಿಸಿದ ಹಾಗೆ ಬಳಸ್ಕೊಳ್ತಾ ಬಂದಿದೆ ಅನ್ನೋದನ್ನು ಕುರಿತು ಅಲ್ಲಿ ಕವಿ ಚಿಂತನೆ ಮಾಡುವಂಥದ್ದನ್ನ ನಾವು ಕಾಣ್ತೇವೆ. ಹೀಗೆ ರಾಜತ್ವ ಮತ್ತು ಧರ್ಮ ಈ ಎರಡೂ ಕೂಡ ಈ ಎರಡೂ ಶಕ್ತಿಗಳು ಕೂಡ ಸಾಮಾನ್ಯ ಮನುಷ್ಯನ ಮೂಲಕವಾಗಿಯೇ ಭೂಮಿಯನ್ನು ಹೇಗೆ ಬಳಸಿಕೊಳ್ತವೆ ಅನ್ನೋದನ್ನ ಇಲ್ಲಿ ಅವರು ಪ್ರಕಟಿಸಿದ್ದಾರೆ. ಆ ಮೂಲಕವಾಗಿ ಸಾಮಾನ್ಯನ ಶೋಷಣೆಯು ಕೂಡ ನಡೀತಾ ಹೋಗುವಂಥದ್ದನ್ನು ನಾವಿಲ್ಲಿ ಕಾಣ್ತೇವೆ. ಮತ್ತೆ ಮಾಡೋಣ ನೀ ಕರೆದಲ್ಲ. ಓಕೆ, ಇಳಿಸ್ರೆ ಒಂದನೇ ಸೆಲ್ಸಿ ಇಳಿಸ್ರಿ. ಇಲ್ಲ ಹೀಗೆ ಅಲ್ಲಿ ಕವಿ ಈ ವಿಚಾರಗಳನ್ನು ದಾಖಲು ಮಾಡ್ತಾ ಹೋಗ್ತಾರೆ. ಹಾಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಭೂಮಿ ಮತ್ತು ಭೂಮಿಯನ್ನು ಬಳಸ್ಕೊಳ್ಳೋದ್ರ ಮೂಲಕವಾಗಿಯೇ ಈ ರಾಜತ್ವ ಮತ್ತು ಧರ್ಮ ಎನ್ನುವಂಥದ್ದು ಸಾಮಾನ್ಯರನ್ನ ಹೇಗೆ ಶೋಷಣೆ ಮಾಡುತ್ತೆ ಎನ್ನುವಂಥ ವಿಚಾರವನ್ನು ಹೇಳ್ತವೆ. ಜೊತೆಗೆ ಇಲ್ಲಿ ರಾಜತ್ವ ಮತ್ತು ಧರ್ಮ ಎನ್ನುವಂಥದ್ದು ಯಾವುದೇ ಲಾಭವನ್ನ ಮನುಷ್ಯನಿಗೆ ತಂದು ಕೊಡೋದಿಲ್ಲ ಎನ್ನುವಂಥ ವಿಚಾರವನ್ನು ಕೂಡ ಅವರು ಹೇಳ್ತಾ ಹೋಗ್ತಾರೆ. ಮೂಲಭೂತವಾಗಿ ನೇರವಾದಂಥ ಸಂಬಂಧ ಭೂಮಿಯೊಂದಿಗೆ ಮಾತ್ರ ನಡಿಬೇಕಾಗಿದೆ ಎನ್ನುವುದನ್ನು ಸೊನ್ನೆ ಬೀದಿ ಎಂಬಂತಹ ಮಾತು ಇಲ್ಲಿ ಸಮರ್ಥಿಸುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ನೇರವಾಗಿ ಭೂಮಿ ಜೊತೆಗೆ ಸಂಬಂಧ ಇರಬೇಕು ಎನ್ನುವಂಥದ್ದು. ಆಮೇಲೆ ಅದೇ ಮಾತನ್ನೇ ಚೆಲ್ಲಿದಷ್ಟು ಕಾಳು ಪೈರಾಗಲಿಲ್ಲೆನ್ನುವ ಚಿಂತೆ ಚಪ್ಪರದೊಳಗೆ ಚಿನ್ನದ ಕಿಡಿ. ಚೆಲ್ಲಿದಷ್ಟು ಕಾಳು ಪೈರಾಗಲಿಲ್ಲೆನ್ನುವ ಚಿಂತೆ ಚಪ್ಪರದೊಳಗೆ ಚಿನ್ನದ ಕಿಡಿ. ಓಕೆ, ಇಲ್ಲಿ ಅವರು ಹೇಳುವಂಥದ್ದು ಬಿತ್ತ ಚೆಲ್ಲದೆ ಬೆಳೆದ ಹಳೆಯ ಮಾತಿನ ಭೂತ ಯಾರ ಅಬ್ಬರವಿಲ್ಲಿ ನಿಲ್ಲುವ ನುಡಿ. ಇಲ್ಲಿ ಯಾರ ಅಬ್ಬರವೂ ಕೂಡ ನಿಲ್ಲೋದಿಲ್ಲ. ಯಾರ ಗರ್ವದ ಅಹಂಕಾರದ ನುಡಿಗಳು ಕೂಡ ಇಲ್ಲಿ ಶಾಶ್ವತವಾಗಿ ನಿಲ್ಲೋದಿಲ್ಲ. ಬೀಜವನ್ನ ಚೆಲ್ಲಬೇಕು, ಬೆಳೆಯನ್ನ ಬೆಳಿಬೇಕು ಅಲ್ವಾ? ಓಕೆ, ಅದರ ಹೊರತು ಯಾವುದು ಕೂಡ ನಡೆಯೋದಿಲ್ಲ. ಹಾಗಾಗಿ ಬೀಜವನ್ನ ಬಿತ್ತದೇನೆ ಬೆಳೆಯನ್ನ ಬೆಳೆಯಲಾಗ್ತಿತ್ತು ಎನ್ನುವಂತಹ ಮಾತೇನಿದೆ, ಇದು ಭೂತ. ಅದನ್ನೇ ಕವಿ ಹೇಳ್ತಾರೆ, ಹಳೆಯ ಮಾತಿನ ಭೂತ. ಯಾವುದು? ಬಿತ್ತ ಚೆಲ್ಲದೆ ಬೆಳೆದೆ ಅಲ್ವಾ? ಬೀಜವನ್ನು ಬಿತ್ತದೇನೆ ಹೇಗೆ ಬೆಳೆಯೋದು? ಹಾಗಾಗಿ ನೆಲವನ್ನ ಉಳಬೇಕು, ಅದನ್ನು ಮಾಡಬೇಕು, ಬೀಜ ಬಿತ್ತಬೇಕು, ನೀರುಣಿಸ್ಬೇಕು, ಬೆಳೆ ಬೆಳಿಬೇಕು. ಅವೆಲ್ಲ ಆಗದೇನೆ ಸಿಗೋದಿಕ್ಕೆ ಸಾಧ್ಯನಾ? ಇಲ್ಲ ಎನ್ನುವಂಥ ವಿಚಾರವನ್ನ ಹೇಳ್ತಾರೆ. ಆಮೇಲೆ ಚೆಲ್ಲಿದಷ್ಟು ಕಾಳು ಪೈರಾಗಲಿಲ್ಲ. ನಾ ಎಷ್ಟು ಬೀಜ ಹಾಕಿದ್ನೋ ಅಷ್ಟು ಕೂಡ ಪೈರಾಗಲಿಲ್ಲ. ನಿಜ, ಅದು ಬಿತ್ತಿದ್ದೆಲ್ಲವೂ ಮೊಳಕೆ ಹೊಡೆದು ಬಿಡ್ತಾವ, ಸಸ್ಯ ಆಗ್ತಾವ, ಫಲ ಕೊಡ್ತಾವ. ನೆಟ್ಟ ಗಿಡಗಳೆಲ್ಲವೂ ಕೂಡ ಫಲ ಕೊಡೋದಿಲ್ಲ, ಮರವಾಗಿ ಸಾಧ್ಯ ಇಲ್ಲ. ಬೀಜಗಳು ಅಷ್ಟೇ ಸಸ್ಯ ಆಗಿ ಫಲ ಕೊಡೋದು. ಆದರೆ ಅದು ಚಿಂತೆ ನಮ್ಮನ್ನು ಕಾಡ್ತಾ ಇರುತ್ತೆ. ಆದರೂ ಕೂಡ ಭೂಮಿಯ ಜೊತೆಗಿನ ಆ ಸಂಬಂಧವನ್ನ ನಾವು ಅಲ್ಲಗಳೆಯುವ ಹಾಗಿಲ್ಲ. ಆ ಚೆಲ್ಲಿದಷ್ಟು ಕಾಳು ಪೈರು ಆಗದೆ ಇದ್ರೂ ಕೂಡ ನಾವು ಕಾಳನ್ನ ಚೆಲ್ಲುವುದನ್ನು ನಿಲ್ಲಿಸೋ ಹಾಗಿಲ್ವಲ್ಲ. ನಮ್ಮ ಕೆಲಸವನ್ನು ನಾವು ನಿರಂತರವಾಗಿ ಮಾಡ್ತಾನೆ ಹೋಗ್ಬೇಕಾಗತ್ತೆ. ಭೂಮಿಯ ಜೊತೆಗಿನ ಸಂಬಂಧವನ್ನ ಉಳಿಸ್ಕೊಂಡು ಹೋಗಲೇಬೇಕಾಗುತ್ತೆ. ಈ ವಿಚಾರ ಆದರೆ ಇದನ್ನು DR ನಾಗರಾಜ್ ಹೇಳುವಂಥ ರೀತಿ ನೋಡೋದಾದ್ರೆ ಅವ್ರು ಹೇಳೋದು ಹೇಗೆ ಅಂತ ಹೇಳಿದ್ರೆ, ನವೋದಯ ಸಾಹಿತ್ಯದ ಚಳವಳಿಯ ಎಲ್ಲ ಆಶಯಗಳು, ವಿಚಾರಗಳು ಎಲ್ಲವೂ ಕೂಡ ಅವೆಲ್ಲವೂ ಬೆಳೆಯನ್ನು ಕೊಟ್ಟವು, ಸಮೃದ್ಧವಾದ ಫಸಲನ್ನು ಕೊಟ್ಟವು ಅಂತ ಹೇಳಕ್ಕಾಗಲ್ಲ.
ಹಾಗಂತ ಹೇಳಿ ನಾವಲ್ಲಿ ಕೃಷಿ ಕಾರ್ಯವನ್ನ ಕಾವ್ಯ ಕೃಷಿಯನ್ನು ನಿಲ್ಸಕ್ಕಾಗ್ತದೆಯೇ ಅನ್ನೋದು ಅಡಿಗರಿಗೆ ನೀಡಿದ ಒಂದು ತಾತ್ವಿಕವಾದಂತಹ ಪ್ರತಿಕ್ರಿಯೆ ಅನ್ನೋದನ್ನ ಡಿ ಆರ್ ನಾಗರಾಜರವರು ಇಲ್ಲಿ ಗುರುತಿಸುವಂಥದ್ದನ್ನು ನಾವು ಕಾಣ್ತೇವೆ. ಆದರೆ ಅವರು ಹೇಳ್ತಾರೆ, ಯಾರ ಅಬ್ಬರವೂ ಕೂಡ ಇಲ್ಲಿ ನಿಲ್ಲೋದಿಲ್ಲ. ನವ್ಯದಲ್ಲಿ ಬರೆಯುವ ಕವಿಯಾಗಲಿ, ನವೋದಯದಲ್ಲಿ ಬರೆದ ಕವಿಯಾಗಲಿ, ಯಾರ ಅಬ್ಬರದ ನುಡಿಯೂ ಕೂಡ ನಿಲ್ಲೋದಿಲ್ಲ. ಯಾವುದು ನೈಜವಾದ್ದೋ, ಯಾವುದು ವಾಸ್ತವವಾದ್ದೋ ಅದು ಮಾತ್ರ ಉಳ್ಕೊಳ್ಳುತ್ತೆ. ಬೀಜವನ್ನು ಬಿತ್ತಬೇಕು, ಬೆಳಿಬೇಕು, ಬಿತ್ತದೇನೆ ಬೆಳೆಯೋಕೆ ಆಗಲ್ಲ ಎನ್ನುವಂಥದ್ದನ್ನು ಹೇಳ್ತಾರೆ. ಹೀಗೆ ಯಾರೊಬ್ಬರ ಅಹಂಕಾರವು ಇಲ್ಲಿ ನಿಲ್ಲೋದಿಲ್ಲ. ಭೂಮಿಯ ಜೊತೆಗಿನ ಸಂಬಂಧವನ್ನು ಸ್ಥಾಪಿಸಿಕೊಂಡು ಮನುಷ್ಯ ಮಾತ್ರ ಇಲ್ಲಿ ಧೀರನಾಗುವುದು ಸಾಧ್ಯ ಆಗತ್ತೆ ಎನ್ನುವಂಥದ್ದು. ಹೀಗೆ ಮನುಷ್ಯನ ಮಗುವಿನ ಬೆಳವಣಿಗೆಯೂ ಕೂಡ ತನ್ನತನದಿಂದಲೇ ಸಾಧ್ಯ ಆಗತ್ತೆ, ಪರಿಪೂರ್ಣತೆಯನ್ನ ಪಡೆದುಕೊಳ್ಳತ್ತೆ ಎನ್ನುವಂಥದ್ದನ್ನು ಹೇಳ್ತಾರೆ. ಹೇಳಿಕೊಟ್ಟಂಥ ಬದುಕು ಬಹುಕಾಲ ನಡೆಯೋದಿಲ್ಲ. ಪ್ರತಿಯೊಂದು ಯಶಸ್ಸು ಕೂಡ ಸ್ವಪ್ರಯತ್ನದಿಂದಲೇ ನಡಿಬೇಕು ಎನ್ನುವಂಥದ್ದು. ಜೊತೆಗೆ ಮಹತ್ವಾಕಾಂಕ್ಷೆಗಳ ಅರಳುವಿಕೆಯೂ ಕೂಡ ಅಲ್ಲಿಂದಲೇ ಸಾಧ್ಯ ಆಗಬೇಕು ಎನ್ನುವಂಥ ವಿಚಾರವನ್ನ ಇಲ್ಲಿ ಕೆ ಎಸ್ ನರಸಿಂಹಸ್ವಾಮಿಯವರು ಹೇಳ್ತಾ ಹೋಗ್ತಾರೆ. ನೋಡಿ, ಹೆಣ್ಣೋ ಗಂಡೋ ಹೆತ್ತ ಮೇಲೆ ಹೆಸರಿಡಬಹುದು, ಹುಟ್ಟಬಾರದು ಹೇಳಿಕೊಟ್ಟಂತಹ ಮಾತು ನಡೆಯೋದಿಲ್ಲ. ಸ್ವಪ್ರಯತ್ನದಿಂದ, ಸ್ವಂತ ಆಲೋಚನೆಯಿಂದ, ವಿವೇಚನೆಯಿಂದ, ಸ್ವಂತ ಚಿಂತನೆಯಿಂದ ಎಲ್ಲವೂ ಬರಬೇಕು ಎನ್ನುವಂಥ ವಿಚಾರವನ್ನ ಹೇಳ್ತಾರೆ. ಹುಟ್ಟಬಾರದು ಹೇಳಿಕೊಟ್ಟ ಮಾತು. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಮೊದಲೇ ಹೆಸರಿಡೋದು ಯಾಕೆ ನಾವು ಅಲ್ವಾ? ಯಾಕೆ ಹೆಸರಿಡಬೇಕು? ಹುಟ್ಟಿದ ಮೇಲೆ ಹೆಸರಿಡೋಣ. ಕವಿತೆಗೂ ಸಂಬಂಧಪಟ್ಟ ಹಾಗೆ, ಕಾವ್ಯ ಕೃಷಿಗೂ ಸಂಬಂಧಪಟ್ಟ ಹಾಗೆ ಇದು ಇಂಥದ್ದೇ ಅಂತ ಮೊದಲೇ ಯಾಕೆ ಗುರುತು ಮಾಡ್ತೀರಾ? ಒಬ್ಬ ಕವಿ ಈ ಕಾವ್ಯವನ್ನು ರಚನೆ ಮಾಡ್ತಾನೆ ಅಂದ್ರೆ ಅವನು ರಚನೆ ಮಾಡಿದ್ದು ಹೀಗೇ ಇರುತ್ತೆ ಅಂತ ನೀವು ಮೊದಲೇ ಯಾಕೆ ನಿರ್ಣಯಿಸ್ತೀರಾ? ಇದು ಅವರ ಒಂದು ಪ್ರತಿಕ್ರಿಯೆ ಅಂತಾನು ಕೂಡ ಆ ಒಂದು ದೃಷ್ಟಿಯಿಂದ ನಾವು ಹೇಳ್ಬೋದು. ಆ ತಾತ್ವಿಕವಾದಂಥ ಚರ್ಚೆ ಅಂತ ಹೇಳಿದ್ನಲ್ಲ, ಪ್ರತಿಕ್ರಿಯೆ, ಆ ದೃಷ್ಟಿಯಿಂದ ಹೇಳ್ಬೋದು. ಧೃತಿಗೆಟ್ಟ ಮಾತು ಬೆಳೆಯಲಿ ತನ್ನತನದ ಮಗು, ಕಣ್ಣು ಮಿಂಚಲಿ ತಾಯ ಹಾಲ ಕುಡಿದು. ಮಗುವಿನ ಕಣ್ಣು ಮಿಂಚಬೇಕು, ತಾಯಿಯ ಹಾಲನ್ನು ಕುಡಿದು. ಯಾವ ತಾಯಿ? ಭೂಮಿ ತಾಯಿ. ಭೂಮಿಯ ಜೊತೆಗಿನ ಅವಿನಾಭಾವ ಅನನ್ಯವಾದಂತಹ ಆ ಸಂಬಂಧ ಏನಿದೆ, ಅದರ ಮೂಲಕವಾಗಿಯೇ ಮಗುವಿನ ಮಹತ್ವಾಕಾಂಕ್ಷೆ ಅರಳೋದು, ಮಗುವಿನ ಕನಸು ಅರಳುವಂಥದ್ದು, ಅವೆಲ್ಲವೂ ಕೂಡ ಸ್ವಂತ ಪ್ರಯತ್ನದಿಂದಲೇ ಸಾಧ್ಯವಾಗಬೇಕು. ಅದು ಭೂಮಿಯ ಜೊತೆಗಿನ ಸಂಬಂಧದ ಮೂಲಕವಾಗಿ ಎನ್ನುವುದನ್ನು ಈ ಭಾಗದಲ್ಲಿ, ಈ ನುಡಿಗಳಲ್ಲಿ ಹೇಳ್ತಾರೆ. ಇದಿಷ್ಟು ಈ ಅವಧಿಯಲ್ಲಿ ಕೆ ಎಸ್ ನರಸಿಂಹಸ್ವಾಮಿಯವರ ಕವಿತೆಯ ಈ 5 ನುಡಿಗಳ ಒಂದು ವಿಶ್ಲೇಷಣೆ. ಇನ್ನು ಮುಂದಿನ ಉಳಿದಂತಹ ನುಡಿಗಳ ವಿಶ್ಲೇಷಣೆಯನ್ನು ನಾವು ಮುಂದಿನ ಅವಧಿಯಲ್ಲಿ ನೋಡೋಣ. ಧನ್ಯವಾದಗಳು.